ಮಾಧವನ ಮದುವೆಯಲ್ಲಿ ಮಹಾ ತಿರುವು. ನಂದಕುಮಾರ್ ಮುಂದೇನ್ ಮಾಡ್ತಾರೆ? ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಂದಗೋಕುಲ ಸೀರಿಯಲ್ನಲ್ಲಿ ಮಾಧವನ ಮದುವೆ ಸಂಭ್ರಮ ನಡೆಯುತ್ತಿದೆ. ವಿವಾಹಕ್ಕೆ ನೂರಾರು ಅಡ್ಡಿಗಳು ಎದುರಾದರೂ ಎಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತಿವೆ. ಇನ್ನೇನು ಪ್ರಿಯಾ ಹಾಗೂ ಮಾಧವನ ಮದುವೆ ನಡೆಯಿತು ಅನ್ನುವಷ್ಟರಲ್ಲೇ ಮತ್ತೊಂದು ಮಹಾ ತಿರುವು ಪಡೆದಿದೆ ಸೀರಿಯಲ್. ಹಾಗಿದ್ರೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ತಮ್ಮ ಹಿರಿಯ ಮಗ ಮಾಧವನ ಮದುವೆಯನ್ನ ತಾವು ಅಂದುಕೊಂಡಂತೆ ನಡೆಸಲು ನಂದಕುಮಾರ್ ಮುಂದಾಗಿದ್ದಾರೆ. ನೆಂಟರು ಸ್ನೇಹಿತರು ಎಲ್ಲರೂ ಮದುವೆಗೆ ಆಗಮಿಸಿದ್ದಾರೆ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಅನ್ನೋದು ಗಿರಿಜಾ ತವರು ಮನೆಯವರ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ಮದುಮಗಳು ಪ್ರಿಯಾ ಬದಲಿಗೆ ಮೀನಾ ಹಾಗೂ ಅಮೂಲ್ಯಳನ್ನ ಕಿಡ್ನಾಪ್ ಮಾಡಲಾಗಿತ್ತು. ನಂತರ ಶ್ರೀಕಾಂತ್ ಅವರಿಬ್ಬರನ್ನ ಬಿಟ್ಟು ಕಳಿಸಿದ್ದ. ಆಗ ಅಮೂಲ್ಯ ತಮ್ಮ ಮಾವ ನಂದಕುಮಾರ್ ಬಗ್ಗೆ ಅವನೊಟ್ಟಿಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಳು. ಇನ್ನು ಅಲ್ಲಿಂದ ಬಂದ ಮೀನಾ ಹಾಗೂ ಅಮ್ಮು ಮನೆಯವರಿಗೆ ಸುಳ್ಳು ಹೇಳಿ ಸದ್ಯಕ್ಕೆ ಈ ವಿಚಾರ ಮುಚ್ಚಿಟ್ಟಿದ್ದಾರೆ. ಇತ್ತ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಇಬ್ಬರು ಸೇರ್ಕೊಂಡು ಮಾಧವ ಮೊದಲು ಪ್ರೀತಿಸುತ್ತಿದ್ದ ಹುಡುಗಿ ಸುಕನ್ಯಾ ತಲೆಕಿಡಿಸಿ ಮದುವೆಗೆ ವಿಘ್ನ ತಂದಿದ್ದಾರೆ. ಮದುವೆ ನಡೆಯೋ ಸ್ಥಳಕ್ಕೆ ಬಂದಿದ್ದ ಸುಕನ್ಯಾ ಮಾಧವನೊಟ್ಟಿಗೆ ಮಾತನಾಡಿದ್ದಳು. ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಳು. ಆದರೆ ಇದ್ಯಾವುದಕ್ಕೂ ಮಾಧವ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ, ಕೇವಲ ಅದು ಸ್ನೇಹ ಅಂತ ಹೇಳಿ ಕಳಿಸಿದ್ದ. ಆದರೆ ಸುಕನ್ಯಾ ಮಾತ್ರ ಮಾಧವನನ್ನ ಪಡೆದುಕೊಳ್ಬೇಕು ಅಂತ ಬ್ಲಾಕ್ ಮೇಲ್ ತಂತ್ರ ಹೂಡಿದ್ದಾಳೆ. ಮಾಧವನನ್ನ ಮದುಮಗನ ಬಟ್ಟೆಯಲ್ಲಿ ನೋಡಿ ನಂದಕುಮಾರ್ ಕಣ್ಣಾಲಿಗಳು ತುಂಬಿ ಬಂದಿವೆ. ಇನ್ನೇನು ಆತನನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬರುವಷ್ಟರಲ್ಲಿ ಮದುಮಗನೇ ಮದುವೆಯ ಮಂಟಪದಿಂದ ಕಾಣೆಯಾಗಿರೋದು ಮನೆಯವರಿಗೆಲ್ಲ ಆತಂಕಕ್ಕೆ ಕಾರಣವಾಗಿದೆ. ನಂದಕುಮಾರ್ ಮಗನ ಮದುವೆ ಕನಸು ನನಸಾಗುತ್ತೋ ಗೊತ್ತಿಲ್ಲ. ಮದುಮಗ ಮಾಧವನಿಗೆ ಕರೆ ಮಾಡುವ ಸುಕನ್ಯಾ, ನೀನು ಈಗಲೇ ಬರಬೇಕು, ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಕಣ್ಣ ಮುಂದಿರಬೇಕು, ಇಲ್ಲ ಅಂದರೆ ನಾನು ಈ ಲೋಕವನ್ನೇ ಬಿಟ್ಟು ಹೋಗುತ್ತೇನೆ ಅಂತ ಹೆದರಿಸಿದ್ದಾಳೆ. ಏನು ಮಾಡಬೇಕು ಅಂತ ತಿಳಿಯದ ಮಾಧವ ಆಕೆಯ ಫೋನ್ಗೆ ಹೆದರಿ ಮದುವೆ ಮಂಟಪದಿಂದ ಹೊರಟಿದ್ದಾನೆ. ಇನ್ನು ಆತ ಹೋಗುವಾಗ ಕೇಶವನಿಗೆ ನನಗೆ ಒಂದು ಹುಡುಗಿ ಕಾಲ್ ಮಾಡಿದ್ದಳು ಅಂತ ಹೇಳ್ತಾನೆ. ನನಗೆ ಗೊತ್ತು ಅಂತ ಹೇಳ್ತಾನೆ ಕೇಶವ. ಇಷ್ಟು ಮಾತ್ರ ಪ್ರೋಮೋ ಪ್ರಸಾರವಾಗಿದ್ದು ಮಾಧವ ಅಪ್ಪ ನೋಡಿದ ಹುಡುಗಿ ಪ್ರಿಯಾಳನ್ನ ಮದುವೆ ಆಗ್ತಾನಾ ಅಥವಾ ಈ ಹಿಂದೆ ತಾನು ಪ್ರೀತಿಸುತ್ತಿದ್ದ ಹುಡುಗಿ ಸುಕನ್ಯಾಳನ್ನ ವರಿಸುತ್ತಾನಾ? ಕಾದ್ ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.